ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಗಳ ಏನು ಆಧಾರದ ಮೇಲೆ, ಜನಗಣತಿಯ ಆಧಾರದ ಮೇಲೆ ಸವಲತ್ತುಗಳನ್ನು ಕೊಡಬೇಕು ಅಂತೇಳಿ ಸಂವಿಧಾನದ ಆಶಯ. ಅದರ ವಿರುದ್ಧವಾಗಿ ಮಾತನಾಡೋದು ಬಹಳ ಔಚಿತ್ಯ ಅಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದ್ರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಅವರ ಬೆಳವಣಿಗೆಯನ್ನು ಸಹಿಸಲಾರತಕ್ಕಂಥ ಈ ಒಂದು ಕೆಲವು ಜನಗಳು ಈ ಥರ ಹೇಳಿಕೆಗಳನ್ನು ಕೊಡ್ತಾರೆ. ಇವತ್ತು ಅವರ ಆಧಾರದ ಮೇಲೆ, ಅವರ ಜನಸಂಖ್ಯೆ ಆಧಾರದ ಮೇಲೆ ಪಾಲನೆ ತಗೊಳ್ತಕ್ಕಂಥದ್ದು ಸಹಜವಾದ್ದು. ಅದಕ್ಕೆ ವಿರುದ್ಧವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾತನಾಡ್ತಿದ್ದೀರಿ. ನಿಮಗೆ ಸ್ವಲ್ಪ ಪ್ರಜ್ಞೆ ಇರಬೇಕಾಗ್ತದೆ. ಯಾಕೆ ಅಂತಂದ್ರೆ ನೀವು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರದ ಸಚಿವರು ಮಾತನಾಡಬೇಕಾದಾಗ ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ. ಇವತ್ತು ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ವರ್ಗದ ನಾಯಕ, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡು ಇವತ್ತು ಜನಪರ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥ ನೋಡಿ ಸಹಿಸಲಾರದೆ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಪ್ರದೇಶ ಕುರುಬರ ಸಂಘ ಅದನ್ನು ತೀವ್ರವಾಗಿ ಖಂಡಿಸ್ತದೆ. ಯಾಕೆ ಅಂತಂದ್ರೆ ಇವತ್ತು ಒಬ್ಬ ಧೀಮಂತ ನಾಯಕನನ್ನ ಇವತ್ತು ನೀವು ಉತ್ತಮವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಬಡವರ್ಗದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳನ್ನ ಅವರ ಬೆಳವಣಿಗೆಯನ್ನು ಸಹಿಸಲಾರದೆ ಈ ರೀತಿ ಮಾತನಾಡ್ತಿದ್ದೀರಿ. ಇವತ್ತು ಸಮೀಕ್ಷೆ ವರದಿಯ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಮುಂದುವರೆದ ಕೋಮಿನ ಎಲ್ಲ ನಾಯಕರು, ನೀವು ಗೆದಿಬೇಕಾದ್ರೆ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಅಪಾರವಾದಂಥ ಮತಗಳನ್ನು ಹಾಕಿ ನಿಮ್ಮನ್ನ ಇವತ್ತು ವಿಧಾನಸಭೆ ಕಳಿಸ್ಕೊಟ್ಟಿದ್ದಾರೆ. ನೀವು ಕೇವಲ ಯಾರೋ ಒಬ್ಬ ನಾಯಕನ ಬೆಳವಣಿಗೆಯನ್ನು ಸಹಿಸಲಾರದೆ ಏನೇನೋ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ. ಅದನ್ನ ಯಾವತ್ತೂ ಈ ಪ್ರದೇಶ ಕುರುಬರ ಸಂಘ ಒಪ್ಕೊಳ್ಳೋದಿಲ್ಲ. ಅದರ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡಲಿಕ್ಕೆ ಸದಾ ಸಿದ್ಧವಾಗಿರ್ತದೆ ಅಂತ ಹೇಳ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿಯೂ ಸಹ ಇವತ್ತು ಬಿಡ್ಲಿ, ಚರ್ಚೆಗೆ ಬಿಡ್ಲಿ, ಅದು ಏನಾಗುತ್ತೋ ಆಗಲಿ. ಏನಾದರೂ ತಿದ್ದುಪಡಿಗಳಿದ್ರೆ ಅವಕಾಶಗಳಿದೆ, ಮಾಡಲಿ, ಅದಕ್ಕೆ ಯಾರು ತಕರಾರು ಇರೋದಿಲ್ಲ. ಅದನ್ನು ಬಿಟ್ಬಿಟ್ಟು ಏಕಾಏಕಿ ಇದಕ್ಕೆ ತೀವ್ರವಾಗಿ ನಾವು ವಿರೋಧಿಸ್ತೀವಿ. 2 ಕೋಮ್ನವ್ರನ್ನ ಕಟ್ಕೊಂಡು ವಿರೋಧ ಮಾಡಿಕೊಂಡು ನೀವು ಯಾವ ರೀತಿ ಸರ್ಕಾರ ನಡೆಸ್ತೀರಿ ಅಂತ ಹೇಳ್ತಕ್ಕಂಥ ಹೇಳಿಕೆ ಅದು ಯಾವ ರೀತಿಯಲ್ಲಿ ಇದೆ ಅಂತ ಅನ್ನೋದ್ರ ಬಗ್ಗೆ ತಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಮಾಧ್ಯಮದ ಕೇಳಿದಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ, ಏನು ಸತ್ಯಕ್ಕೆ ಹತ್ತಿರವಾಗಿರ್ತದೆ ಅದನ್ನ ನೀವು ಪ್ರಚಾರ ಪಡಿಸೋದ್ರಲ್ಲಿ ಮಾಡಬೇಕು. ಅದಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡಬೇಕಾಗ್ತದೆ. ಇವತ್ತು ವಂಚಿತರು, ಶೋಷಿತರು, ಅಲ್ಪಸಂಖ್ಯಾತರು, ದಲಿತರು, ಅಲೆಮಾರಿಗಳು, ಆದಿವಾಸಿಗಳು ಎಷ್ಟೋ ಜನ ವಂಚನೆಯಿಂದ ಏನು ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ. ಅವರೆಲ್ಲರಿಗೂ ನಾವು ಅನುಕೂಲ ಆಗಬೇಕು ಅಂದ್ರೆ ಈ ವರದಿ ಜಾರಿ ಆಗಬೇಕು. ಜಾರಿ ಆಗಿರತಕ್ಕಂಥದ್ದನ್ನ ಏನು ಇವತ್ತು ಮಂಡನೆ ಮಾಡಿರ್ತಕ್ಕಂಥದ್ದನ್ನ ಎಲ್ಲ ಒಕ್ಕೋರ್ಲಿಂದ ಎಲ್ಲ ಏನು ಕ್ಯಾಬಿನೆಟ್ ಇರ್ತಕ್ಕಂಥ ಎಲ್ಲ ಮಂತ್ರಿಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡಿ ಇವರ ಜನನ ಈ ಒಂದು ಏನು ಕೆಳವರ್ಗದ ಜನ, ಶೋಷಿತ ವರ್ಗದ ಜನ ಇದ್ದಾರೆ, ಅವರ ಏಳಿಗೆಗೆ ತಾವೆಲ್ಲ ಶ್ರಮಿಸಬೇಕು. ಎಲ್ಲ ಶೋಷಿತರ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಉದ್ಯೋಗ ಇರ್ಬೋದು, ಸಾಮಾಜಿಕ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಇದು ಬರಬೇಕಾದ್ರೆ ಈ ವರದಿನಲ್ಲಿ ಗೊತ್ತಾಗ್ತದೆ. ಆ ಕಾರಣಕ್ಕೋಸ್ಕರ ನೀವು ಎಲ್ಲರೂ ಸಹ ಸಹಾಯ ಮಾಡಬೇಕು. ಮತ್ತೆ ಕೇಂದ್ರದ ಸಚಿವರು ಇರ್ಬೋದು, ಇದರ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಯಾರೇ ನಾಯಕರಾದರೂ ಸಹ ಅವರ ಬಗ್ಗೆ ತೀವ್ರವಾಗಿ ನಮ್ಮ ಪ್ರದೇಶ ಕುರುಬರ ಸಂಘ ಖಂಡಿಸ್ತದೆ. ಇದರ ಬಗ್ಗೆ ಉಗ್ರವಾದಂಥ ಇದನ್ನ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತ ನನ್ನ ಎಚ್ಚರಿಕೆಯನ್ನು ಹೇಳಿ